ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ತುಂಬ ದಿನ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೈಸ್. ಏನಕ್ಕಪ್ಪ ಅಂದರೆ ಒಂದು ಸ್ವಲ್ಪ ದಿವಸ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ, ಹಾಗಾಗಿ ವಿಡಿಯೋ ಮಾಡಿರಲಿಲ್ಲ. ಇವತ್ತು ಬಂದುಬಿಟ್ಟು ನಮ್ಮೂರಲ್ಲಿ ಉರ್ಸು ನಡೆಸ್ತಾ ಇದ್ದಾರೆ ಗೈಸ್, ಅದಕ್ಕೋಸ್ಕರ ನಾನು ಬ್ಲಾಗ್ನ ಮಾಡ್ತಾಯಿದ್ದೀನಿ. ಮನೇಲಿ ಬೆಳಗ್ಗೆ ಬಂದುಬಿಟ್ಟು ಸ್ನಾನ ಮಾಡಿ ಮನೆಯಲ್ಲೆಲ್ಲ ದೇವ್ರ ಫೋಟೋನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ಈ ಥರ ಪೂಜೆ ಮಾಡಿದೆ. ನನ್ನ ಮಗ ಸ್ವಲ್ಪ ತೀಟೆ ಮಾಡ್ತಾಯಿದ್ದ, ಹಾಗೆ ಅವನೊಂದು ವಿಡಿಯೋ ಕ್ಯಾಪ್ಚರ್ ತಗೊಂಡು. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತೀನಿ ಗೈಸ್. ನೋಡ್ತಾ ಇರ್ಬೋದು, ನಾನು ಬಂದುಬಿಟ್ಟು ಹೊಸ್ಲಿಗೆಲ್ಲ ಪೂಜೆ ಮಾಡಿಬಿಟ್ಟು ಹೋಗ್ತಾಯಿದ್ವಿ. ಇದು ಬಂದುಬಿಟ್ಟು ನೈಟ್ ವಿಡಿಯೋ ಮಾಡಿರೋದು. ಏನಕ್ಕಪ್ಪ ಅಂದರೆ ನೈಟು ನಮ್ಮ ಮನೆ ಮುಂದೆಗಡೆನೇ ಉರ್ಸಿಂದು ಮೆರವಣಿಗೆ ಮಾಡ್ತಾರೆ. ಅಲ್ಲ ಸ್ವಾಮಿನ ಓಣಿಲಿ ತೊಗೊಂಡ್ಬಿಟ್ಟು ಬರ್ತಾರೆ. ಅದನ್ನೊಂದು ವಿಡಿಯೋ ಕ್ಯಾಪ್ಚರ್ ತೊಗೊಂಡೆ. ನಾನು ಬಂದುಬಿಟ್ಟು ಇನ್ಸ್ಟಾಗ್ರಾಮಿಗೆ ಹಾಕೋಣ ಅಂದ್ಬಿಟ್ಟು ಮಾಡ್ಕೊಂಡಿದ್ದೆ. ಅದು ನನಗೆ ಹಾಗೆ ಯೂಟ್ಯೂಬಲ್ಲಿ ಕೂಡ ಆ್ಯಡ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಗೈಸ್. ನೋಡ್ತಾ ಇರ್ಬೋದು ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತ. ನಮ್ಮೂರಲ್ಲಂತೂ ತುಂಬಾ ಸಖತ್ತಾಗಿ ಮಾಡ್ತಾರೆ ಉರ್ಸ್ ಹಬ್ಬನ. ಹಾಗೆ ಯಾರ್ಯಾರೆಲ್ಲ ಏನೆಲ್ಲ ಅಂದ್ಕೊಂಡಿರ್ತಾರೆ ಕೂಡ ಅದನ್ನು ಕೂಡ ನೆರವೇರಿಸ್ತಾನೆ ಚಮ್ಮನ ಸವಲಿ ದೇವರು ಅಂತ ಹೇಳ್ತಾರೆ. ಅದೇನೋ ನಿಜ. ನಮ್ಮ ಇದರಲ್ಲಿ ಕೂಡ ಅದು ಕೂಡ ಆಗಿದೆ. ನನ್ನ ಮಗನಿಗೆ ಹುಷಾರಿಲ್ಲದ ಕಾರಣ ನಾನು ಆ ದೇವರಲ್ಲಿ ಹರಕೆ ಕಟ್ಕೊಂಡಿದ್ದು. ನನ್ನ ಮಗ ಹುಷಾರಾಗಿ ಬಂದಿದ್ದಾನೆ. ಹಾಗಾಗಿ ನೋಡ್ತಾ ಇರ್ಬೋದು ದೇವ್ರದ್ದು ಎಲ್ಲದನ್ನು ತೊಗೊಂಬಂದು ಮೆರವಣಿಗೆ ಮಾಡ್ತಾಯಿದ್ರು. ಹಾಗೆ ಹೋಗ್ತಾಯಿದ್ರು. ನನಗೆ ಗೊತ್ತಿರಲಿಲ್ಲ ಕುದುರೆನ ಕೂಡ ಈ ಸರಿ ತರಿಸಿದ್ದಾರೆ ಅಂತ. ನಾನು ಹಾಗೆ ವಿಡಿಯೋ ಕಟ್ ಮಾಡಿಕೊಂಡೆ. ಅದು ಮುಂದ್ಗಡೆ ಹೋದ್ಮೇಲೆ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಚಮ್ಮನ ಸಾಲಿಗೆ ಕುದುರೆ ಅಂದರೆ ತುಂಬಾ ಇಷ್ಟ ಅಂತೆ, ಅದಕ್ಕೋಸ್ಕರ ಕುದುರೆ ಕರೆಸಿದ್ರು ಈ ವರ್ಷ. ನನಗೆ ಅದನ್ನ ನೋಡಿಬಿಟ್ಟು ತುಂಬಾ ಖುಷಿ ಆಯಿತು. ಆಮೇಲೆ ನಾನು ಇದು ಮಾರನೇ ದಿವಸ ಬೆಳಗ್ಗೆ ಗೈಸಿದ್ದು ಇದು ಬಂದುಬಿಟ್ಟು ನನ್ನ ಮಗನ ತೂಕ ಸಕ್ಕರೆ ಕೊಡ್ತೀವಿ ಅಂತ ಹರಕೆ ಕಟ್ಕೊಂಡಿದ್ವಿ. 3 ವರ್ಷ ಕೊಡ್ತೀನಿ ಅಂತ. ಇದು ಕೊನೆ ವರ್ಷ, 3ನೇ ವರ್ಷ ಇದು ನಾವು ಕೊಡ್ತಾ ಇರೋದು ನನ್ನ ಮಗಂದು. ಅವನದು ತೂಕ ಹಾಕ್ಸ್ಬಿಟ್ಟು ಸಕ್ಕರೆ ಕೊಡ್ತಾಯಿದ್ವಿ. ಅವ್ನು ಬಂದುಬಿಟ್ಟು 10.5 kg ಇದ್ದ. 10.5ನೇ ತೊಗೋಬಾರ್ದು ಅಂದ್ಬಿಟ್ಟು 11 kg ಸಕ್ಕರೆನ ತೂಕ ಮಾಡಿಸ್ಕೊಂಡು ಸಕ್ಕರೆನ ಪ್ಯಾಕ್ ಮಾಡಿಸ್ಕೊಳ್ಳೋಕ್ಕೋಸ್ಕರ ನಿಂತ್ಕೊಂಡಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ತಂದೆ ಮಗ ಅಂತೂ ಸಿಕ್ಕಾಪಟ್ಟೆ ತೀಟೆ ಮಾಡ್ತಾಯಿದ್ರು. ಅದನ್ನು ಒಂದು ವಿಡಿಯೋ ಕ್ಯಾಪ್ಚರ್ ತೊಗೊಂಡೆ. ಹಾಗೆ ಅಲ್ಲೇ ಒಂದು ಸ್ವಲ್ಪ ಮಾತಾಡ್ಕೊಂಡು ಇದ್ವಿ. ಹಾಗೆ ನಮ್ಮ ಅಣ್ಣರ ಅಂಗಡಿನೇ ಪರಿಚಯದವ್ರ ಅಂಗಡಿ ಇತ್ತು ಅಂದ್ಬಿಟ್ಟು ಅಲ್ಲೇ ಮಾತಾಡ್ಕೊತ ನಿಂತ್ಕೊಂಡಿದ್ವಿ. ಹಾಗೆ ನಮ್ಮಣ್ಣ ಪಾಪ ಫೋನಲ್ಲಿ ಫುಲ್ ಬ್ಯುಸಿಯಾಗಿದ್ದರು. ನಮ್ಮ ಮನೆಯವ್ರು ನೋಡಿದರೆ ರೇಗಿಸ್ತಾಯಿದ್ರು. ಹಾಗೆ ಅವ್ರನ್ನೂ ಒಂದು ವಿಡಿಯೋದಲ್ಲಿ ಕ್ಯಾಪ್ಚರ್ ತೊಗೊಂಡು ಹಾಗೆ ಅಂಗಡಿ ಕೂಡ ತೋರಿಸ್ಕೊಂಡು ಇವಾಗ ಬಂದುಬಿಟ್ಟು ಸಕ್ಕರೆನ ತೂಕ ಮಾಡ್ತಾಯಿದ್ರು. ಎಷ್ಟು kg ಇದ್ದ ಅಂದ್ಬಿಟ್ಟು 10.5 kg ಇದ್ನಲ್ಲ, 11 kg ಸಕ್ಕರೆ ತೂಕ ಮಾಡಬೇಕಾಗಿತ್ತಲ್ಲ. ಒಂದೇ ಕವರಲ್ಲಿ 11 kg ಸಕ್ಕರೆ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ಬೇರೆ ಬೇರೆ ಇದರಲ್ಲಿ ತೂಕ ಮಾಡ್ತಾಯಿದ್ರು. ಅದನ್ನೊಂದು ಕ್ಯಾಪ್ಚರ್ ತೊಗೊಂಡೆ. 7 kg 8 kg 4 ಗ್ರಾಮ್ನ ಒಂದು ಕವರಲ್ಲಿ ಪ್ಯಾಕ್ ಮಾಡಿದರು. ಆನಂತರ 3 kg ಒಂದು ಕವರಲ್ಲಿ ಪ್ಯಾಕ್ ಮಾಡಿಕೊಟ್ರು. 3 kg ತೂಗಬಾರ್ದು ಅಂತ ಏನೋ ಹೇಳ್ತಾಯಿದ್ರು. ಅದು ಏನು ಆಗಲ್ಲಣ್ಣ, ನಾವು ಪುಟ್ಟಿಲಿ ಹಾಕ್ಕೊಂಡು ಹೋಗಿ ಕೊಡಿ ಅಂದ್ಬಿಟ್ಟು ಕಟ್ಟಿಸ್ಕೊಂಡು ಇನ್ನೇನು ಮಾಡೋದು ಅಂದ್ಬಿಟ್ಟು ಅದನ್ನೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ಅವ್ರಿಗೆಲ್ಲ ಅಮೌಂಟ್ ಕೊಟ್ಬಿಟ್ಟು ನಾವು ಮನೆ ಕಡೆ ಬಂದ್ವಿ. ಮನೇಲಿ ಅಮ್ಮ ಬಂದುಬಿಟ್ಟು ಪುಟ್ಟಿಲಿ ಹಾಕಿ ಪೂಜೆನೆಲ್ಲ ಮಾಡಿದರು. ಅದಕ್ಕೆಲ್ಲ ಹೂವಿಟ್ಟು ಊದಿನ ಕಡ್ಡಿ ಹಚ್ಬಿಟ್ಟು ಪೂಜೆನ ಮಾಡಿಟ್ಟಿದ್ರು. ಹಾಗೆ ನಾನು ಅದನ್ನು ಕೂಡ ಒಂದು ವಿಡಿಯೋ ಕ್ಯಾಪ್ಚರ್ ತೊಗೊಂಡೆ. ಅಲ್ಲಿಂದ ಸೀದಾ ನನ್ನ ಮಗನಿಗೆ ಇಲ್ಲಿ ಹೊಸ ಬಟ್ಟೆ ಹಾಕ್ಬಿಟ್ಟು ಅವನು ಹಾಯ್ ಮಾಡು ಅಂದರೆ ಹಾಯ್ ಮಾಡ್ತಾಯಿದ್ದ. ಇವಳು ಬಂದು ಹಾಯ್ ಮಾಡು ಅಂದರೆ ಹಾಯ್ ಮಾಡಿದ್ಲು. ಆಮೇಲೆ ನಮ್ಮ ಮನೆಯವ್ರು ಹೋಗ್ಬಿಟ್ಟು ಕೋಳಿನೂ ಹಿಡ್ಕೊಂಬಂದಿದ್ರು. ಜೊತೆ ಕೋಳಿನೂ ಒಯ್ಬೇಕಾಗಿತ್ತು. ಅಲ್ಲೇ ಚೂರಿ ಹಾಕ್ಸ್ಕೊಂಡು ತರಬೇಕಾಗಿತ್ತಲ್ಲ. ಹಾಗಾಗಿ ಉರ್ಸ್ ಹಬ್ಬ ಅಂದರೆ ನಮ್ಮ ಕಡೆ ಎಲ್ಲ ಬ್ಯಾಟಿ ಮಾಡ್ತಾರೆ. ಅವರು ಏನು ಹರಕೆ ಕಟ್ಕೊಂಡಿರ್ತಾರೋ ಅದನ್ನೆಲ್ಲ ಮಾಡ್ತಾರೆ. ಇವಾಗ ನಮ್ಮ ಮನೆಯವ್ರು ಬಂದುಬಿಟ್ಟು ಸಕ್ಕರೆ ಪುಟ್ಟಿನ ಇದನ್ನು ಹೆಗಲ ಮೇಲೆ ಇಟ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ಇಲ್ಲಿ ನಮ್ಮಮ್ಮ ಬಂದುಬಿಟ್ಟು ಕೋಳಿ ಹಿಡ್ಕೊಳಕ್ಕೆ ಒದ್ದಾಡ್ತಾಯಿದ್ರು. ಅದನ್ನೆಲ್ಲ ಹಿಡ್ಕೊಂಡು ಹೊರಟ್ವಿ. ನಮ್ಮ ಅತ್ತೆ ಕೂಡ ಬಂದಿದ್ದರು. ಆನಂತರ ಇದೇ ನೋಡಿ ಚಮ್ಮನ ಸಾವಲಿ ದೇವಸ್ಥಾನ. ತುಂಬಾ ಚೆನ್ನಾಗಿ ಮಾಡ್ತಾರೆ ಉರ್ಸ್ನ ಅಂತಲೇ ಹೇಳ್ಬೋದು. ಹಾಗೆ ಜಾತ್ರೆ ಕೂಡ ಎಲ್ಲ ಸಖತ್ತಾಗಿ ಹಾಕ್ಸಿದ್ರು.
ಹಾಗೆ ಹುಡ್ರೆಲ್ಲ ಜಂಪಿಂಗ್ ಎಲ್ಲ ಆಡ್ತಾಯಿದ್ರು. ನನ್ನ ಮಕ್ಕಳು ಕೂಡ ಜಂಪಿಂಗ್ ಆಡ್ತೀನಿ ಅಂತಲೂ ಅಂದರು. ಹಾಗೆ ಅವ್ರನ್ನ ಹೆಂಗೆಂಗೋ ಮಾಡಿ ಒಳಗಡೆ ಕರ್ಕೊಂಡು ಹೋದ್ವಿ. ಅಲ್ಲಿ ಹೋಗಿ ನೋಡ್ತೀವಿ ಸಿಕ್ಕಾಪಟ್ಟೆ ಜನ ಇತ್ತು. ಇಲ್ಲಿ ಒಂದು ಅಣ್ಣ ಪೀಪಿ ಹಿಡ್ಕೊಂಡು ಆಡಿಸ್ತಾಯಿದ್ರು. ಹಾಗೆ ನೋಡ್ತಾ ಇರ್ಬೋದು, ಇಲ್ಲಿ ಬಂದ್ಬಿಟ್ಟು ಜನ ಕ್ರೌಡ್ ತುಂಬಾ ಇತ್ತು. ಅದರಲ್ಲಿ ಮುಂದೆ ಹೋದ್ವಿ. ಮುಂದೆ ನಮ್ಮ ಮನೆಯವರು ಏನೇ ಹೇಳ್ತಿದ್ರು ಅಂದ್ಬಿಟ್ಟು ಹಾಗೆ ಕೇಳ್ಕೊತ ಮುಂದೆಗಡೆ ಹೋದ್ವಿ. ನಾನು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡೋದ್ರಿಂದ ನನಗೆ ಸ್ವಲ್ಪ ಮುಜುಗರ ಅನ್ನಿಸ್ತು. ಅದರಲ್ಲೂ ಕೂಡ ಹಾಗೆ ಒಂದೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ನಾವು ನಮ್ಮ ಅತ್ತೆ ಮತ್ತು ನಾನು, ನಮ್ಮ ಮನೆಯವರು, ನಮ್ಮಮ್ಮ, ನಮ್ಮ ತಂಗಿ, ನನ್ನ ಮಕ್ಕಳು ಇಷ್ಟೇ ಜನ ಹೋಗಿದ್ದು. ನಮ್ಮ ಫ್ಯಾಮಿಲಿ ಎಲ್ಲರೂ ಹೋಗಿದ್ವಿ. ಆನಂತರ ನಾನು ಕೂಡ ಈ ಥರ ವಿಡಿಯೋ ಮಾಡಿಕೊಂಡೆ. ಸಿಂಪಲ್ಲಾಗಿ ರೆಡಿಯಾಗಿಬಿಟ್ಟು ಹೋಗಿದ್ದೆ. ಸ್ವಲ್ಪ ಏನೋ ಬೇಜಾರಾಗಿತ್ತು. ಆ ಕಾರಣಕ್ಕೆ ಹಾಗೆ ನಾನು ಏನು ಗ್ರ್ಯಾಂಡಾಗಿ ರೆಡಿ ಆಗಲಿಲ್ಲ. ಹಾಗೆ ಸಿಂಪಲ್ಲಾಗಿ ಡ್ರೆಸ್ ಹಾಕ್ಕೊಂಡು ಹೋದೆ. ಆನಂತರ ಇಲ್ಲಿ ತುಂಬ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ತುಂಬ ಚೆನ್ನಾಗಿ ಮಾಡ್ತಾರೆ. ಯಾರೆಲ್ಲ ಹರಕೆ ಕಟ್ಕೊಂಡಿರ್ತಾರಲ್ಲ ಅವರೆಲ್ಲರೂ ಕೂಡ ಬಂದು ಮಾಡಿಸ್ತಾರೆ. ತುಂಬಾ ನಂಬಿಕೆಯಿಂದ ನಂಬ್ತಾರೆ ಗೈಸ್ ಇದು ದೇವ್ರನ್ನ. ನಾನಂತೂ ಸಿಕ್ಕಾಪಟ್ಟೆ ನಂಬಿಬಿಟ್ಟಿದ್ದೀನಿ ಚಾಮುಂಡಿ ಸೌಲಿನ. ನನ್ನ ಮಗನಿಗೆ ಹುಷಾರಿಲ್ದಾಗ ನಾವೆಲ್ಲ ಬೇಡಿಕೊಂಡು ಹರಕೆ ಕಟ್ಕೊಂಡಿರೋದು ಅಂದರೆ ಈ ದೇವ್ರಿಗೆ ಅಂತಲೇ ಹೇಳ್ಬೋದು. ಆನಂತರ ಇಲ್ಲೆಲ್ಲ ಸಕ್ಕರೆನೆಲ್ಲ ಅವ್ರ ಕೈಯಲ್ಲಿ ಕೊಡಬೇಕಾಗಿತ್ತು. ಅವರೆಲ್ಲ ಹಾಕ್ಕೊಂಡು ಕೊಡ್ತಾರೆ ಅಂದ್ಬಿಟ್ಟು ಅವ್ರ ಕೈಯಲ್ಲಿ ಕೊಟ್ವಿ. ನಮ್ಮ ಮನೆಯವ್ರು ಸ್ವಲ್ಪ ಪರಿಚಯ ಇರೋದ್ರಿಂದ ತಮಾಷೆ ಮಾಡ್ತಾಯಿದ್ರು ಅವರು. ಹಾಗೆ ಅದನ್ನೆಲ್ಲ ಒಂದು ವಿಡಿಯೋ ಕ್ಯಾಪ್ಚರ್ ತೊಗೊಂಡು ಅವರು ದಕ್ಷಿಣೆ ಕೇಳ್ತಾಯಿದ್ರು. ಇಷ್ಟು ಕೊಡ್ತೀನಿ ಅಷ್ಟು ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಹಾಗೆ ಎಲ್ಲದನ್ನು ನೋಡ್ಕೊಂಡು ಅವರು ಹೂವು ಎಲ್ಲ ತಂದಿರೋದನ್ನ ತೆಗೆದ್ಬಿಟ್ಟು ಹಾಕಿ, ಪೂಜೆ ಬಂದಿರೋದನ್ನ ಊದಿನ ಕಡ್ಡಿನ ತೆಗೆದು ಅದರಲ್ಲಿ ಹಾಕಿ, ಆಮೇಲೆ ಅದಕ್ಕೆಲ್ಲ ಏನೋ ಮಂತ್ರ ಹೇಳ್ಬಿಟ್ಟು ಸಕ್ಕರೆನೆಲ್ಲ ತೆಗೆದು ಹಾಕಿದ್ರು. ಆನಂತರ ನಾನು ಹೂವಿನ ಮಾಲೆ ಹಾಕ್ರಿ ಅಂದ್ಬಿಟ್ಟು ಹೂವಿನ ಮಾಲೆ ಕೇಳಿಕೊಂಡು ಹಾಕಿಸ್ಕೊಂಡೆ. ಕೇಳಿದರೆ ಹಾಕ್ಕೊಡ್ತಾರೆ, ಹಾಗೇನಿಲ್ಲ. ಅವರಿಗೆ ಸ್ವಲ್ಪ ದಕ್ಷಿಣೆ ಕೊಡ್ತಾಯಿದ್ರು ನಮ್ಮ ಮನೆಯವರು. ಕೊಟ್ಬಿಟ್ಟು ಹಾಗೆ ಹೂವಿನ ಮಾಲೆ ಹಾಕಿಸ್ಕೊಂಡು, ನಮ್ಮ ಅಂಬಾರಿಗೊಂದು ಹೂವಿನ ಮಾಲೆ ಬೇಕಾಗಿತ್ತು ಅಂದು 2 ಹೂವಿನ ಮಾಲೆ ಹಾಕಿಸ್ಕೊಂಡು ಹಾಗೆ ಒಂದು ಸುತ್ತಿ ಬಂದ್ವಿ. ಆನಂತರ ಇಲ್ಲಿ ನೋಡ್ಬೋದು, ಬೆಲ್ಲದ್ದು ಹರಕೆ ಕಟ್ಕೊಂಡವರು ಬೆಲ್ಲ ಕೊಡ್ತಾರೆ. ಸಕ್ಕರೆ ಹರಕೆ ಕೊಟ್ಟವರು ಸಕ್ಕರೆ ಕೊಡ್ತಾರೆ. ನೋಡ್ತಾ ಇರ್ಬೋದು. ಈ ಥರ ಆಗಿತ್ತು. ನನಗಂತೂ ಉರ್ಸ್ ಹಬ್ಬ ಬಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಗೈಸ್. ಇದೇ ಫಸ್ಟ್ನೇ ಸರಿ ನಾನು ಈ ಥರ ಸಿಂಪಲ್ಲಾಗಿ ರೆಡಿಯಾಗಿ ಹೋಗಿರೋದು. ನನ್ನ ಮಗ ತುಂಬಾ ತೀಟೆ ಮಾಡ್ತಾಯಿದ್ದ. ಆಮೇಲೆ ನಮ್ಮಮ್ಮ ಕೋಳಿ ಕೊಟ್ಬಿಟ್ಟಾರೆ ಕೈಯಲ್ಲಿ. ಕೋಳಿನ ಎಲ್ಲೆಲ್ಲೂ ಬಿಡ್ತಾಯಿಲ್ಲ. ನಮ್ಮಮ್ಮಂಗೆ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡ್ರೆ ಹಾಗೆ ಹೋಗ್ತಾಯಿದ್ರು. ಆಮೇಲೆ ನಮ್ಮ ಅತ್ತೆ ಇಲ್ಲಿ ನನ್ನ ಮಕ್ಕಳನ್ನ ಕರ್ಕೊಂಡು ಅವರು ನಿಂತ್ಕೊಂಡಿದ್ರು. ಅಲ್ಲಿ ನಮ್ಮ ಮನೆಯವರೆಲ್ಲ ಬೆಲ್ಲ ಅದನ್ನೆಲ್ಲ ಹಾಕಿಸ್ಕೊಳ್ತಾಯಿದ್ರು. ಅದನ್ನೆಲ್ಲ ಹಾಕಿಸ್ಕೊಂಡು ಇಲ್ಲಿ ಹೊರಗಡೆ ಬಂದ್ವಿ. ಇಲ್ಲಿ ಹೊರಗಡೆ ಸ್ವಾಮೀಜಿಗಳು ಕೂತ್ಕೊಂಡಿರ್ತಾರಲ್ಲ ಅವರಿಗೆಲ್ಲ ಹಂಚ್ಬೇಕಾಗಿತ್ತು ಅಂದ್ಬಿಟ್ಟು ಸಕ್ಕರೆನ ಅವ್ರಿಗೆಲ್ಲ ಹಂಚ್ತಾ ಇದ್ವಿ. ಅವರೆಲ್ಲ ಆಶೀರ್ವಾದ ಮಾಡಿದರು. ಅವರಿಗೆಲ್ಲ ನಮಸ್ಕಾರ ಮಾಡಿಸ್ಕೊಂಡ್ಬಿಟ್ಟು ನನ್ನ ಮಗನ ಕೂಡ ನಮಸ್ಕಾರ ಮಾಡಿಸ್ಕೊಂಡು ನಾವು ಮುಂದೆಗಡೆ ಹೊರಟ್ವಿ. ಅಲ್ಲೆಲ್ಲ ನವಿಲುಗರಿಯಿಂದ ಇದನ್ನು ಮಾಡ್ತಾರೆ ಗೈಸ್. ಅದನ್ನೆಲ್ಲ ಮಾಡಿಸ್ಕೊಂಡು ಹೊರಗಡೆ ಬಂದು ನಮ್ಮ ಅತ್ತೆಯವ್ರ ಕೈಲಿ ಸಕ್ಕರೆ ಪುಟ್ಟೆ ಕೊಟ್ಟು, ನಾವು ಕೋಳಿಗೆ ಚೂರಿ ಹಾಕ್ಸ್ಬೇಕಾಗಿತ್ತಲ್ಲ, ಹಾಗಾಗಿ ಹಿಂದೆಗಡೆ ಒಂದು ಸುತ್ತಬೇಕಾಗಿತ್ತು. ಹಾಗೆ ಒಂದು ಸುತ್ಕೊಂಬಂದು ಇಲ್ಲಿ ಚೂರಿ ಹಾಕ್ಸೋಣ ಅಂದ್ಬಿಟ್ಟು ನಿಂತ್ಕೊಂಡ್ವಿ. ಅವರು ಇಷ್ಟು ಕೊಟ್ಟರೆ ಮಾತ್ರ ಹಾಕ್ತೀನಿ, ಇಲ್ಲಾಂದರೆ ಹಾಕಲ್ಲ ಅಂತ ಹೇಳ್ತಾಯಿದ್ರು. ನಮ್ಮ ಮನೆಯವ್ರು ತಮಾಷೆಯನ್ನು ಮಾಡ್ತಾಯಿದ್ರು. ನಾನು ಅದನ್ನ ವಿಡಿಯೋನ ವಾಯ್ಸ್ ಓವರ್ ಯಾಕೆ ಕೊಡ್ತಾಯಿದ್ದೀನಿ ಅಂದರೆ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ಅಲ್ಲಿ. ಅದ ಕಾರಣ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅದ್ರ ಬೇರೆ ಅಲ್ಲೆಲ್ಲ ಮೈಕು ಅದನ್ನೆಲ್ಲ ಹಚ್ಚಿದ್ರು. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಒಂದು ಸುತ್ತು ದೇವ್ರದ್ದು ಎಲ್ಲ ಸುತ್ಕೊಂಡು ಬಂದು ಆನಂತರ ಇಲ್ಲಿ ಬಂದುಬಿಟ್ಟು ಒಂದು ಅಜ್ಜ ಮತ್ತು ನಮ್ಮ ಮಾಮ ಕೂತ್ಕೊಂಡಿದ್ರು. ಅವ್ರಿಗೆ ಕೂಡ ನಮ್ಮ ಮನೆಯವ್ರು ತಮಾಷೆ ಮಾಡ್ತಾಯಿದ್ರು. ಹಾಗೆ ನಮ್ಮ ಮಾಮ ಕೂಡ ಹಾಯ್ ಮಾಡಿದರು. ನೋಡ್ತಾ ಇರ್ಬೋದು ಯಾವ ರೀತಿ ಮಾಡ್ತಾರೆ ಅಂತ. ಎಲ್ಲ ನಮ್ಮ ಕಡೆ ಎಲ್ಲ ಇದೇ ಥರ ತಮಾಷೆ ಮಾಡಿಕೊಂಡು ಎಲ್ಲ ಮಾಡೋದು. ಅದಾದಮೇಲೆ ಎಲ್ಲ ನಾವು ಮುಂದೆಗಡೆ ಹೊರಟ್ವಿ, ಟೈಮ್ ಆಗುತ್ತೆ ಅಂದ್ಬಿಟ್ಟು.
ಆಲ್ರೆಡಿ ಸಂಜೆ 5 ಏನೋ ಆಗಿತ್ತು. ನಾನು ಬಂದ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟರಿಗೆ ತುಂಬ ಲೇಟ್ ಆಯಿತು. ಹಾಗಾಗಿ ನೋಡ್ತಾ ಇರ್ಬೋದು ಸುತ್ತಮುತ್ತ ಹಳ್ಳಿಯವರು ಕೂಡ ಬಂದಿದ್ದಾರೆ. ಏನಕ್ಕಪ್ಪ ಅಂದರೆ ಅಷ್ಟು ಪವರ್ಫುಲ್ ದೇವ್ರು ಅಂತಲೇ ಹೇಳ್ಬೋದು ಚಮನ್ ಸವಲಿ ಅಂದರೆ. ಹರಕೆ ಏನೆಲ್ಲ ಕಟ್ಕೊಂಡಿರ್ತಾರೆ ಅವರು ಬಂದ್ಬಿಟ್ಟು ಬ್ಯಾಟಿಂಗ್ ಮಾಡ್ತಾರೆ ಇಲ್ಲಿ ಬಂದ್ಬಿಟ್ಟು ಚೂರಿ ಹಾಕ್ಸೋಣ ಅಂದ್ಬಿಟ್ಟು ಚೂರಿ ಹಾಕ್ಸ್ತಾ ಇದ್ವಿ. ನೋಡ್ತಾ ಇರ್ಬೋದು ಇಲ್ಲಿ ಹಾಗೆ ತಮಾಷೆ ಮಾಡಿಕೊಂಡು ಚೂರಿ ಹಾಕ್ಸೋಣ ಅಂದ್ಬಿಟ್ಟು ನಿಂತ್ಕೊಂಡಿದ್ರು. ನಾನು ಇಷ್ಟೇ ವಿಡಿಯೋ ಮಾಡ್ಕೊಂಡಿದ್ದು ಅಲ್ಲಿ, ಮತ್ತೆ ಮುಂದೆಗಡೆ ವಿಡಿಯೋ ಮಾಡ್ಕೋಬಾರ್ದು ಅನ್ನೋ ಕಾರಣಕ್ಕೆ ಮಾಡಲಿಲ್ಲ. ಆಮೇಲೆ ಇಲ್ಲಿ ದೀಟ್ ನಮಸ್ಕಾರ ಹಾಕ್ಸ್ತೀನಿ ಅಂದ್ಕೊಂಡವರೆಲ್ಲ ದೀಟ್ ನಮಸ್ಕಾರ ಹಾಕ್ಸ್ತಾಯಿದ್ರು. ನಮ್ಮದು ಕೂಡ ಇದೆ ಹರಕೆ, ಇನ್ನೂ ಪೂರ್ತಿ ಆಗಿಲ್ಲ. ನೋಡೋಣ ಆ ದೇವರು ಆಶೀರ್ವಾದದಿಂದ ಒಂದು ಸ್ವಲ್ಪ ಮುಂದೆ ಚೆನ್ನಾಗಾದರೆ ಮುಂದೆ ನೆರವೇರಿಸ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಈ ಬ್ಲಾಗು ತುಂಬಾ ಲೆಂತಿ ಆಗಿರೋದ್ರ ಕಾರಣ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಮತ್ತು ಉರ್ಸಿನ ಬ್ಲಾಗ್ ಅಂತ ಪಾರ್ಟ್ 2 ಬ್ಲಾಗ್ ಆಗಿ ಆ್ಯಡ್ ಮಾಡ್ತೀನಿ ಗೈಸ್. ನಾಳೆ ಅಪ್ಲೋಡ್ ಮಾಡ್ತೀನಿ. ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಬಂದು ನಮ್ಮ ತಮ್ಮ ಅವರೆಲ್ಲ ಮಾತಾಡಿಸ್ತಾ ಇದ್ರು. ಹಾಗೆ ಅವ್ರನ್ನೂ ಒಂದು ವಿಡಿಯೋ ಕ್ಯಾಪ್ಚರ್ ತಗೊಂಡೆ. ಏನಕ್ಕಪ್ಪ 2 ಬ್ಲಾಗ್ ಆಗಿ ಅಪ್ಲೋಡ್ ಮಾಡ್ತೀನಿ ಅಂದರೆ ತುಂಬಾ ಲೆಂತಿ ಆಗಿದೆ. ಅದಕ್ಕೋಸ್ಕರ ನಾವು ಇಲ್ಲೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಮನೆಗೆ ಹೋದ್ಮೇಲೆ ಯಾವ ರೀತಿ ವಿಡಿಯೋ ಇರುತ್ತಂತ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಕಾಯ್ತಾ ಇರಿ. ಥ್ಯಾಂಕ್ ಯು.